ಏನು ಅಂತ ಹೇಳಿದ್ರೆ ನಮ್ದು ಮಾಡಿ ಮಿಸ್ಟೇಕ್ ಮಾಡಿದ್ದಾರೆ, ಅದೊಂದು ಮಾಡಿದ್ದಾರೆ, ಇದೊಂದು ಮಾಡಿದ್ದಾರೆ ಅಂತ ನಮಗೆ ಹೇಳಿದ್ದಾರೆ. ಇವಾಗ ಪಂಚಾಯತಿಯಲ್ಲಿ ಹೋದಾಗಲೂ ಅದು ಬಂದಿದೆ. ಆಮೇಲೆ ಇನ್ನೊಂದು ವಿಚಾರ, 1 to 5 ಅಂತ ಸಭೆ ಮಾಡ್ತಾ ಇದ್ದೀವಿ. ಎಲ್ಲ ರೈತರದ್ದು ಏನೇನು ನೀವು 1 to 5 ನೀವು ಅರ್ಜಿ ಹಾಕೊಂಡಿರ್ತೀರ, ಅದರದ್ದು ಭಾಳ ವರ್ಷದಿಂದ ಕಂಪ್ಲೇಂಟ್ಸ್ ಹೇಳ್ತಾ ಇದ್ರು. ಅದೇನು ನಿಮ್ಮದು ದುರಸ್ತಿ ಆಗಬೇಕು ಅಂತ, ಅದಾದಮೇಲೆ ನಿಮ್ಮದು ಖಾತಾ ಆಗಿಲ್ಲ ಅಂತ ಅಂದ್ಬಿಟ್ಟು ಏನೇನು ಅರ್ಜಿ ಈವರೆಗೂ ಓಡಾಡ್ತಾ ಇದ್ದೀರಾ, ಅದನ್ನು ನಾವೇ 1 ತಿಂಗಳು ಕಾಲಾವಕಾಶ ತಗೊಂಡು ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ವಾಲಂಟ್ರಿ ಆಗಿ ನಾವೆಲ್ಲ ಅಪ್ಲಿಕೇಶನ್ಸ್ನ ಇವರಿಗೆ ಒಂದು ಹೋಬ್ಳಿ ವೈಸು ಮತ್ತು ಸೆಕ್ರೆಟ್ರಿ, ವಿಲೇಜ್ ಸೆಕ್ರೆಟ್ರಿ ಲೆವೆಲ್ಗೆ ಎಷ್ಟೆಷ್ಟು ಕೇಸಸ್ ಇದೆ ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟು 1 ತಿಂಗಳಲ್ಲಿ ನಮ್ಮಲ್ಲಿ 3900 ಅಪ್ಲಿಕೇಶನ್ಸ್ ಇತ್ತು. 2 ತಿಂಗಳು ಟೈಮ್ ಕೊಟ್ಟಿದ್ದೀವಿ. 3900 10 ವರ್ಷಗಳಿಂದ ಪೆಂಡಿಂಗ್ ಇರುವಂಥ ಕೇಸಸ್ನ ಫಸ್ಟ್ ಟೈಮ್ ನಾವು 1 to 5 ಕೇಸಸ್, ಖಾತಾ ಕೇಸಸ್, ಆಮೇಲೆ ದುರಸ್ತಿ RTC ಇಂಪ್ಲಿಮೆಂಟೇಷನ್ ಇವೆಲ್ಲನೂ ಕೂಡ ಪೌತಿವಾಸರು ಎಲ್ಲ ಒಟ್ಟಿಗೆ ತೊಗೊಂಡಿದ್ದೀವಿ. ಇವೆಲ್ಲನೂ ಇವತ್ತೊಂದಲ್ಲ, 12 ವರ್ಷದ ಹಳೆಯ ಕೇಸಸ್ನ ಒಟ್ಟಿಗೆ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ವಿ. ಏನಕ್ಕೆ ಬರ್ತಾರೆ, ಯಾಕೆ ಈ ಕೇಸಸ್ ಪೆಂಡಿಂಗ್ ಇದೆ, ಆಮೇಲೆ ಅದರಲ್ಲೂ ಏನು 3-5 ದಾಖಲೆ ಇರಲೇಬೇಕು ಅಂತ. ನಾವೀಗ 2 ದಾಖಲೆ ಇದ್ದರೆ, ಅವನು ಅಪ್ಲಿಕೆಂಟ್ಸ್ ಇದ್ದರೆ ಅವನ ಹತ್ರ ಒಂದೇ ಒಂದು ದಾಖಲೆ ಇದ್ರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದನ್ನು ಆ ಹಂತದ ಒಂದು ಮುಕ್ತವಾಗಿರುವಂಥ ಸಭೆ ಇಲ್ಲೇ ಮಾಡಿದ್ದೀವಿ. ಅವತ್ತು ಅದನ್ನು ಮಾಧ್ಯಮದ ಮುಂದೆ ಮಾತಾಡಲಿಲ್ಲ. ಸೊ ಇಂಥವೆಲ್ಲ ನಾನು 1 ತಿಂಗಳಿಗೆ ಒಂದ್ಸತಿ, ಮತ್ತು ವಾರದಲ್ಲಿ 1 ದಿನ ಬೆಳಗ್ಗೆ 11 ಗಂಟೆಗೆ ಬಂದರೆ ತಾಲೂಕು ಆಫೀಸಲ್ಲಿ 2 ಗಂಟೆವರೆಗೂ ಇದೇ ಜಾಗದಲ್ಲೇ ಇದ್ದು ಅವರ ಸಮಸ್ಯೆಗಳನ್ನ ಖುದ್ದಾಗಿ ಬಗೆಹರಿಸುವಂಥ ಪ್ರಯತ್ನ ನಾನೇ ಮಾಡಬೇಕು ಅಂತ ಪ್ರಯತ್ನ ಮಾಡಿ, ಏನೇನು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಸಮಸ್ಯೆಗಳನ್ನ ಹೇಳ್ತಾ ಬರ್ತಾಯಿದ್ರು, ಖುದ್ದಾಗಿ ನೇರವಾಗಿ ನಿಂತು ಆ ಸಮಸ್ಯೆಗಳನ್ನ ಸ್ಪಂದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 5,000 ಅಥವಾ 4,900 ಅಪ್ಲಿಕೇಶನ್ಸ್ ಇತ್ತು. ಅದನ್ನು ಯಾವ ಕಮಿಟಿಗೆ ಬಂದಿದ್ದಾರೆ, ಮಿಸ್ಸಿಂಗ್ ಕಮಿಟಿಗಿತ್ತು 1,800. ಆ ಮಿಸ್ಸಿಂಗ್ ಕಮಿಟಿಗೆ ಬಂದಿರೋವಂಥದ್ರಲ್ಲಿ ದಾಖಲೆಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಏನು 3 ದಾಖಲೆ ಇರಬೇಕು, 2 ದಾಖಲೆ, 2-3 ದಾಖಲೆ ಇರುವಂಥದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆ 560 ಅಪ್ಲಿಕೇಶನ್ಸು ಪ್ರೋಸೆಸ್ಸಲ್ಲೂ ಇತ್ತು, ಯಾಕಂದರೆ ಅದೆಲ್ಲ ದಾಖಲೆಗಳು ಇತ್ತು. ಸೊ 10 ವರ್ಷಗಳ ಇವರು ಪ್ರಯತ್ನ ಪರಿಶ್ರಮಕ್ಕೆ ಏನಾದರೂ ಒಂದು ಅಂತ್ಯ ಇರಬೇಕು ಅಂತ ಹೇಳ್ಬಿಟ್ಟು ಈ ದೃಷ್ಟಿಯಿಂದ ಇದು ಒಂದು ಜವಾಬ್ದಾರಿನ ತಗೊಂಡಿದ್ದೀವಿ. ಅದಕ್ಕೆ ಕೆಲವೊಂದು ಅಧಿಕಾರಿಗಳು ಮಾಡ್ತಾ ಇರಲಿಲ್ಲ. ಮತ್ತು ಕಾನೂನಲ್ಲಿ ಇವಾಗ ರೆವಿನ್ಯೂ ಡಿಪಾರ್ಟ್ಮೆಂಟು ಆಲ್ಮೋಸ್ಟ್ ಎಲ್ಲ ಅಂದರೆ ಟ್ರಾನ್ಸ್ಪರೆನ್ಸಿ ಮಾಡೋದ್ರ ಜೊತೆ ಸರಳೀಕರಣ ಮಾಡ್ತಾ ಇದೆ. ಅದು ಕೆಲವೊಂದು ಮಾಹಿತಿ, ಹೆಚ್ಚಿನ ಮಾಹಿತಿ ಬೇಕಾಗಿತ್ತು. ಅದರಿಂದ ಇದನ್ನು ನಾವೇ ಸ್ವಯಂ ಪ್ರೇರಿತವಾಗಿ ಏನೇನು ಸಮಸ್ಯೆ ತುಂಬ ಜನ ರೈತರು ಈ ಭಾಗದಲ್ಲಿ ಬರ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದೀವಿ.